ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವವಾಕ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆಗಳು 8ನೇ ಅಧ್ಯಾಯ 1ರಿಂದ 4 ವಚನದವರೆಗೆ. ನಾನು ಕರ್ತನಾದ ಯೆಹೋವನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸುತ್ತಿ. ನಿನಗೆ ವಿರುದ್ಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮಲೆಕೋಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ನಿನಗೆ ವಿರುದ್ಧವಾಗಿ ಮುಯಿ ತೀರಿಸುವ ವೈರಿಗಳು ಯಾರು? ದೇವರ ವಾಕ್ಯಕ್ಕೆ ಅನೇಕ ಜನರು ವಿರುದ್ಧವಾಗಿ ಮಾತುಗಳನ್ನಾಡ್ತಾರೆ. ಆದ್ದರಿಂದ ಏನ್ ಮಾಡ್ತಾ ಇದ್ದಾರೆ ದೇವರು? ನಾವೇನಾದರೂ ತಪ್ಪು ಮಾಡಿದಾಗ, ದೊಡ್ಡವರು ಒಂದು ಜಗಳ ಆಗಲಿ ಹೊಡೆದಾಟ ಆಗಲಿ ಮಾಡಿದಾಗ ಚಿಕ್ಕ ಮಕ್ಕಳು ಏನು ಹೇಳ್ತಾರೆ? ನಮಗೆ ಆ ಥರ ನೀನು ಮಾಡಬೇಡ, ಆ ಥರ ಹೊಡಿಬೇಡ ಅಂತ ಹೇಳೋದನ್ನ ನಾವು ಗಮನಿಸ್ತೀವಿ. ಆದ್ದರಿಂದ ದೇವರು ಇಲ್ಲಿ ಬಾಲಕರು ಮತ್ತು ಮಲೆಕೂಸುಗಳ ಕೈಯಿಂದ ನಮಗೆ ದೊಡ್ಡವ್ರಿಗೆ ಬುದ್ಧಿ ಮಾತನ್ನು ಹೇಳುತ್ತಾರೆ, ಬುದ್ಧಿ ಮಾತನ್ನು ಹೇಳಿಸ್ತಾರೆ. ಅಷ್ಟೇ ಅಲ್ಲದೆ ದೇವರಿಗೆ ಬಲವಾದ ಸಾಕ್ಷಿಯನ್ನು ಸಹ ಮಕ್ಕಳು ಹೇಳ್ತಾರೆ ಅಂತ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅನೇಕ ಜ್ಞಾನಿಗಳನ್ನು ಸಹ ತುಂಬಾ ದೊಡ್ಡ ವೇದ ಪಾರಾಯಣ ಇವೆಲ್ಲ ಮಾಡಿದ್ದಾರೆ, ಅವ್ರು ಯಾರು ಮಾತು ಕೇಳ್ತಿರಲ್ಲ. ಆದರೆ ಚಿಕ್ಕ ಮಕ್ಕಳು ದೇವರ ಆತ್ಮನಿಂದ ಪ್ರೇರಿತವಾಗಿ ಅವ್ರಿಗೆ ಕೆಲವೊಂದು ಸತಿ ದೇವರ ಜ್ಞಾನವನ್ನು ಅವ್ರಿಗೆ ತಿಳಿಸ್ತಾರೆ ಎಂಬುದಾಗಿ ಬೈಬಲ್ನಲ್ಲಿ ನಾವು ನೋಡ್ತಾ ಇದ್ದೇವೆ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ. ನಾವು ಅನೇಕ ಸಲ ತೊಂದರೆಗಳು, ಇಕ್ಕಟ್ಟುಗಳು, ಹಿಂಸೆಗಳು ಬಂದಾಗ ನಾವು ಅನೇಕ ಬಾರಿ ಸಂಬಂಧಿಕರನ್ನ ನಿರೀಕ್ಷೆ ಮಾಡ್ತೀವಿ, ಸ್ನೇಹಿತರನ್ನ ನಿರೀಕ್ಷೆ ಮಾಡ್ತೀವಿ. ಏನಾದರೂ ಇವರು ನಮಗೆ ಸಹಾಯನ ಮಾಡ್ತಾರ ಅಂತ ನಾವು ಅನೇಕ ಸಲ ನಾವು ಸಹಾಯಗಳನ್ನ ಕೇಳ್ತೀವಿ. ಸಹಾಯ ಮಾಡಲಿಕ್ಕೆ ಅವರಿಗೆ ಆದರೂ ಸಹ ಅವರು ಸಹಾಯ ಮಾಡುವುದಿಲ್ಲ. ಆದ್ದರಿಂದ ದೇವವಾಕ್ಯದಲ್ಲಿ ನಾವು ನೋಡ್ತೀವಿ, ನೀನು ಮನುಷ್ಯನನ್ನು ಯಾಕೆ ನೀನು ನೆಚ್ಚಬೇಕು, ಲಕ್ಷಿಸಬೇಕು ಅಂತ ಇಲ್ಲಿ ನೋಡ್ತೀವಿ. ಅನೇಕ ಬಾರಿ ಒಬ್ಬೊಬ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮಕ್ಕಳು ತಂದೆ ತಾಯಿ ಮೇಲೆ ಆಗಿರ್ತಾರೆ, ತಂದೆ ತಾಯಿ ಮಕ್ಕಳ ಮೇಲೆ ಆಗಿರ್ತಾರೆ, ಹೆಂಡತಿ ಗಂಡನ ಮೇಲೆ ಆಗಿರ್ತಾರೆ, ಗಂಡ ಹೆಂಡತಿ ಮೇಲೆ ಆಗಿರ್ತಾರೆ. ಹೀಗಾಗಿ ನಾವು ಮೊದಲು ದೇವರಿಗೆ ನಮ್ಮ ಲಕ್ಷ್ಯವನ್ನು, ದೇವರಿಗೆ ನಮ್ಮ ಆದ್ಯತೆಯನ್ನು ಮೊದಲು ನಾವು ದೇವರಿಗೆ ಸಲ್ಲಿಸುವಾಗ ದೇವರು ಮಾಡ್ತಾನೆ? ನಮ್ಮ ಮಾರ್ಗಗಳನ್ನು ಆತನು ಸರಾಗ ಮಾಡುವವನಾಗಿದ್ದಾನೆ. ಸಂಬಂಧಿಕರು ಸಹಾಯ ಮಾಡದಲ್ಲೇ ಹೋಗ್ಬೋದು, ಸ್ನೇಹಿತರು ಸಹಾಯ ಮಾಡದಲ್ಲೇ ಹೋಗ್ಬೋದು. ಆದರೆ ದೇವರು ತನ್ನ ಸಹಾಯವನ್ನು, ನಾವು ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆಯನ್ನು ದೇವರು ಗಮನಿಸ್ತಾರೆ. ಒಂದಲ್ಲ ಒಂದು ದಿನ ಗಮನಿಸಿ ನಮಗೆ ಸಹಾಯವನ್ನು ಮತ್ತೊಬ್ಬರ ಮೂಲಕವಾಗಿ ಆತನು ಮಾಡುವಾತನಾಗಿದ್ದಾನೆ. ಅನೇಕ ಜನಗಳನ್ನ ನಾವು ನೋಡ್ತಾ ಇರ್ತೀವಿ. ಬಡವರಿಗೆ ಎಷ್ಟೋ ಸಹಾಯ ಮಾಡ್ತಾರೆ, ಆದರೆ ಶ್ರೀಮಂತರು ಯಾವತ್ತೂ ಬಡವರಿಗೆ ಸಹಾಯ ಮಾಡ್ತಿಲ್ಲ. ಕೂಡಿಕ್ಕಿ ಏನು ಮಾಡ್ತಾ ಇದ್ದಾರೆ? ಅವರು ಸಂತೋಷ ಪಡ್ತಾ ಇದ್ದಾರೆ, ಬಡವ್ರನ್ನ ಹೀನೈಸ್ತಾ ಇದ್ದಾರೆ. ಬಡವರಿಗೆ ಯಾವುದೇ ಒಂದು ಲಕ್ಷ್ಯಕ್ಕೆ ಅವರು ತಗೊಳ್ತಾ ಇಲ್ಲ, ಅವ್ರನ್ನ ಕನಿಷ್ಠವಾಗಿ ನೋಡ್ತಾ ಇದ್ದಾರೆ. ಆದ್ದರಿಂದ ದೇವರ ಮಾತು, ನೀನು ಮನುಷ್ಯನನ್ನ ಯಾಕೆ ನೀನು ಲಕ್ಷಿಸಬೇಕು? ದೇವ್ರನ್ನ ನೀನು
ದೇವ್ರ ಮೇಲೆ ಭರವಸೆ ನಿರೀಕ್ಷೆ ಇಡೋದಾದರೆ ದೇವರು ನಮ್ಮ ಎಲ್ಲ ಕಷ್ಟಗಳಿಂದ ಬಿಡಿಸಿ ನಮ್ಮ ಜೀವನವನ್ನು ಆತನೇ ಸಾಗಿಸುವಾತನಾಗಿದ್ದಾನೆ. ಮನುಷ್ಯನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ದೇವರು ಇಲ್ಲಿ ಮನುಷ್ಯನಿಗೆ ಭೂಲೋಕದಲ್ಲಿ ಎಲ್ಲ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಪ್ರಾಣಿ ಪಕ್ಷಿಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಅವುಗಳನ್ನು ನಡೆಸುವಂತ ಒಂದು ಪ್ರಭಾವ, ದೇವರ ಶಕ್ತಿಯನ್ನು ಮನುಷ್ಯನಿಗೆ ನೀಡಿದ್ದಾನೆ. ಬುದ್ಧಿ, ಅತಿ ಹೆಚ್ಚು ಬುದ್ಧಿಯಿಂದ ಜೀವಿಸುವ ಪ್ರಾಣಿ, ಜೀವ ವಸ್ತು ಇದೆ ಅಂದರೆ ಅದು ಮನುಷ್ಯನಾಗಿದ್ದಾನೆ. ತುಂಬ ಲೆಕ್ಕಾಚಾರ ಆಗ್ತಾನೆ ಅಲ್ವಾ? ಅದನ್ನ ಒಳ್ಳೆ ರೀತಿಗಾಗಿ ಲೆಕ್ಕಾಚಾರ ಹಾಕಿದ್ರೆ ದೇವರಿಂದ ಆಶೀರ್ವಾದ ಬರ್ತಿದೆ. ಕೆಟ್ಟ ರೀತಿಯಾಗಿ ಲೆಕ್ಕಾಚಾರಗಳು ಹಾಕೊಂಡು ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಜೀವನ ಮಾಡಿದ್ರೆ ದೇವರಿಗೆ ಇದು ಇಷ್ಟ ಇಲ್ಲ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ಅದರಿಂದ ನಾವು ಆದಿಕಾಂಡದಲ್ಲಿ ನಾವು ನೋಡಬೇಕಾದ್ರೆ ದೇವರು, ನೀವು ಭೂಲೋಕದಲ್ಲಿ ಹೆಚ್ಚು ಸಂತಾನವುಳ್ಳವರಾಗಿ ಎಂದು ಆಶೀರ್ವಾದ ಮಾಡ್ತಾರೆ. ಮತ್ತೆ ಇವುಗಳನ್ನು ಭೂಮಿನ ವಶ ಮಾಡಿಕೊಳ್ಳ್ರಿ ಅಂತ ದೇವರು ಹೇಳ್ತಾರೆ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದಾನಲ್ಲವೇ ಎಂಬುದಾಗಿ ನಾವು ನೋಡ್ತೀವಿ. ಈಗ ನಾವು ಒಂದು ಹುಲಿ ಸಿಂಹಗಳನ್ನ ಮನುಷ್ಯನ ಏನು ಮಾಡ್ತಾ ಇದ್ದಾನೆ, ಅದನ್ನು ಹಿಡಿದು ಬಂಧಿಸಿ ಸರ್ಕಸ್ಗಳಲ್ಲಿ ನಾವು ನೋಡ್ತಿದ್ದೀವಿ. ಹುಲಿ ಸಿಂಹಗಳನ್ನ ಮನುಷ್ಯ ಯಾವ ರೀತಿಯಾಗಿ ತನ್ನ ಒಂದು ಆದೇಶ ಕೊಡೋದ್ರಿಂದ ಅವು ಅದೇ ರೀತಿಯಾಗಿ ಅವು ಅದನ್ನು ಪಾಲಿಸ್ತವೆ ಅಂತ ನಾವು ನೋಡ್ತೀವಿ. ಇದು ದೇವರು ಕೊಟ್ಟಿರುವಂಥ ಮನುಷ್ಯರಿಗೆ ಒಂದು ಆಶೀರ್ವಾದವಾಗಿದೆ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದ್ದು ಅಂತ ನೋಡ್ತೀವಿ. ಈ ಒಂದು ಸೃಷ್ಟಿಕರ್ತನಿಗೆ ಮನುಷ್ಯನನ್ನು ಸೃಷ್ಟಿಸಿದ್ದು ದೇವರೇ, ಭೂಲೋಕವನ್ನು ಸೃಷ್ಟಿಸಿದ್ದು ಸೃಷ್ಟಿಕರ್ತನಾಗಿದ್ದಾನೆ. ಆದ್ದರಿಂದ ನಾವು ದೇವರ ನಾಮವನ್ನು ಕೊಂಡಾಡಬೇಕಾಗಿದೆ, ನಾವು ಸ್ತುತಿಸಬೇಕಾಗಿದೆ. ನಾವು ಅನೇಕ ಸಲ ನಾವು ಏನು ಮಾಡ್ತಾ ಇದ್ದೀವಿ, ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಕೊಡ್ತಾ ಇಲ್ಲ. ಬರೀ ನಾವು ಮಾಡುವಂಥ ಆಲೋಚನೆಗಳು ಕೆಟ್ಟ ಆಲೋಚನೆಗಳಾಗಿವೆ. ಯಾರನ್ನ ದ್ವೇಷಿಸಲಿ, ಯಾರನ್ನ ತುಳಿಲಿ, ಇದೇ ನಮ್ಮ ಮನಸ್ಸಲ್ಲಿದೆ. ದೇವರನ್ನು ನಾವು, ಇಂಥ ಸೃಷ್ಟಿಕರ್ತನನ್ನು ನಾವು ಏನು ಮಾಡ್ತಾ ಇಲ್ಲ, ಆರಾಧನೆ ಮಾಡ್ತಿಲ್ಲ. ಆತನ ಪ್ರೀತಿಯನ್ನು, ಆತನ ಕೃಪೆಯನ್ನು ನಾವು ಸ್ಮರಣೆಗೆ ತಂದುಕೊಳ್ತಾ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಕಾಲನ ಕಳೀತಾ ಇದ್ದೀವಿ. ಇದರಿಂದ ದೇವರಿಗೆ ಯಾವುದೇ ಒಂದು ಪ್ರಯೋಜನ ಇಲ್ಲ. ದೇವರು ನಮ್ಮನ್ನು ಸೃಷ್ಟಿಸಿರೋದು ಆತನನ್ನು ಆರಾಧಿಸಬೇಕು ಎಂಬುದಾಗಿ. ನಾವು ಅದನ್ನು ಮಾಡುತ್ತಿಲ್ಲ. ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವ, ಆತನ ನಾಮವನ್ನು ಕೊಂಡಾಡುವ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ